ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ದೀರಿ? ನಾನಂತೂ ಆರಾಮದೀನಿ, ನೀವು ಕೂಡ ಆರಾಮದಿರ ಅಂತ ಅಂದ್ಕೊಳಕತ್ತೀನಿ. ಈಗ ನೋಡ್ರಿ, ನಾವು ಜೋಳ ಕೊಯ್ಯಕ್ಕೆ ಬಂದೇವಿ ಫ್ರೆಂಡ್ಸ. ಜೋಳ ಕೊಯ್ಯಕ್ಕೆ ಬಂದೇವಿ. ಇಲ್ಲಿ ನಮ್ಮ ಹೊಲದ ಮಗ್ಗಲ್ಕ ಬೇವಿನ ಗಿಡ ಕಡಿ ಅಂದರೂ ಕಡಿಯಲಾಗ್ಯಾರ. ನೋಡ್ರಿ ಫ್ರೆಂಡ್ಸ, ಇಷ್ಟು ಮಠ ಬೆಳಿನೇ ಇಲ್ಲ ನೋಡ್ರಿ. ಆ ಬೇವಿನ ಗಿಡ ಸಲಂದ ಎಲ್ಲಿ ಮಠ ಅಂದ್ರೆ ಇಲ್ಲಿ ಮಠ ಬೆಳಿನೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮಠ ಬೆಳಿನೇ ಇಲ್ಲ ನೋಡ್ರಿ ಫ್ರೆಂಡ್ಸ. ದಯವಿಟ್ಟು ನೋಡ್ರಿ ಫ್ರೆಂಡ್ಸ, ರೈತರದ್ದು ಎಷ್ಟು ಕಷ್ಟ ಐತಿ ನೋಡ್ರಿ. ಕಾವಿಗೆ ಅಷ್ಟು ಇದು ಐತಿ ನೋಡ್ರಿ ಫ್ರೆಂಡ್ಸ. ಕಾವಿಗೆ ಎಲ್ಲಿ ತನಕ ಹೋಗೈತಿ ನೋಡ್ರಿ ಬೆಳಿ. ಒಟ್ಟು ಬೆಳಿನೇ ಇಲ್ಲ ನೋಡ್ರಿ ಫ್ರೆಂಡ್ಸ. ಇಲ್ಲಿ ಜೋಳನೇ ಇಲ್ಲ ನೋಡ್ರಿ. ಇಟ್ಟು ಮಠ ಇಲ್ಲಿ ನೋಡ್ರಿ ಫ್ರೆಂಡ್ಸ ಬೆಳಿ. ಅದಕ್ಕೆ ನೀವೇ ಹೇಳಿ ಫ್ರೆಂಡ್ಸ್, ಗಿಡ ಕಡಿಯೋದು ಬೇಡವಾ, ಕಡಿಬೇಕಾ ಬೇಡವಾ, ನೀವೇ ಹೇಳಿ ಫ್ರೆಂಡ್ಸ್. ನೋಡ್ರಿ, ನಮ್ಮ ಹೊಲದಾಗ ಆ ಬೇವಿನ ಗಿಡದ ಇದು ಸಲಂದ ಕಾವಿಗೆ ಬೆಳೆ ಒಟ್ಟು ಹತ್ತೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಒಟ್ಟು ಬೆಳೆನೇ ಹತ್ತಿಲ್ಲ. ಅದಕ್ಕೆ ನೋಡ್ರಿ ಫ್ರೆಂಡ್ಸ, ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ನಮ್ಮ ಜೋಳ ನೋಡ್ರಿ ಫ್ರೆಂಡ್ಸ್. ಇದು ನಮ್ಮ ಟೈಪ್ ಜೋಳ. ಆ ಕಡೆದು ಹೊಲ ನಮ್ದಲ್ಲ, ಇದಿಷ್ಟೇ ಜೋಳ ಇರೋದು. ಅದಕ್ಕೆ ಈ ಕಡೆ ಬೇವಿನ ಗಿಡ ಬಂದು ಇಲ್ಲಿ ಮಟ್ಟ ಜೋಳ ಇಲ್ಲ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮಟ್ಟ ಜೋಳ ಇಲ್ಲ. ಆಮೇಲೆ ಇಲ್ಲೇ ದಂಡೆ ಐತಿ ನೋಡ್ರಿ ಫ್ರೆಂಡ್ಸ್. ಒಂದು ಮಾರನೇ ಐತಿ, ಇಷ್ಟೇ ಐತಿ ನಮ್ಮ ಜೋಳ. ಅದಕ್ಕೆ ನೋಡಿ ಫ್ರೆಂಡ್ಸ, ನೀವು ಜೋಳ ಎಷ್ಟೈತಿ ಅನ್ನೋದು, ಈಗ ಗಿಡ ಕಡಿಬೇಕಾ ಬೇಡ ಅನ್ನೋದು ನೀವೇ ಹೇಳಿ ಫ್ರೆಂಡ್ಸ್.